ಈ ದೀಪಾವಳಿಯನ್ನು ಬಿಗ್ ಮಿಶ್ರಾ ಪೇಢಾ ಜೊತೆ ಆಚರಿಸಿ. ಇಲ್ಲಿ ನೀವು ಅತ್ಯುತ್ತಮವಾದ, ತಾಜಾ, ಬಾಯಲ್ಲಿ ನೀರೂರಿಸುವ ಸಿಹಿ ತಿಂಡಿಗಳು ಮತ್ತು ಆಹ್ಲಾದಕರವಾದ, ಅದ್ಭುತವಾದ ಉಡುಗೊರೆ ಹ್ಯಾಂಪರ್ಗಳು ಮತ್ತು ಸೆಲೆಬ್ರೇಷನ್ ಪ್ಯಾಕ್ಗಳ ಸಂಗ್ರಹವನ್ನು ಪಡೆಯಬಹುದು. ಪ್ರೀಮಿಯಂ ಡ್ರೈ ಫ್ರೂಟ್ಸ್ ಪ್ಯಾಕ್ಗಳು ಸಹ ಲಭ್ಯವಿವೆ. ವಿವಿಧ ಸಿಹಿ ತಿಂಡಿಗಳು, ನಾಮ್ಕೀನ್ಗಳು ಮತ್ತು ಬೇಕರಿ ಉತ್ಪನ್ನಗಳ ಸಂಪೂರ್ಣ ಸಂಗ್ರಹವನ್ನು ಹೊಂದಿರುವ ಈ ಅಂಗಡಿ ಕರ್ನಾಟಕದ ಪ್ರಸಿದ್ಧ ಧಾರವಾಡ ಮಿಶ್ರಾ ಪೇಢಾ ಆಗಿದೆ. ಈ ಮಳಿಗೆಯು ಕೇಂದ್ರ ಮುಖ್ಯ ಬಸ್ ನಿಲ್ದಾಣದ ಹತ್ತಿರ ಹೋಟೆಲ್ ಲಲಿತ್ ಮಹಲ್ ಎದುರುಗಡೆ ವಿಜಯಪುರದಲ್ಲಿದೆ. ಜೊತೆಗೆ ಶ್ರೀ ಸಿದ್ದೇಶ್ವರ ಕಲಾಭವನ ಮಂಗಲ ಕಾರ್ಯಾಲಯ ಹತ್ತಿರ ಎಸ್ಎಸ್ ರಸ್ತೆ ವಿಜಯಪುರದಲ್ಲಿ ಮತ್ತೊಂದು ಮಳಿಗೆ ಇದ್ದು ಬಲ್ಕ್ ಆರ್ಡರ್ಗಳಿಗಾಗಿ ಸಮೋಸಾ ಕೂಡ ಲಭ್ಯವಿರುತ್ತದೆ. यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಮಾಧ್ಯಮದ ಎಲ್ಲ ಹಿರಿಯ ನನ್ನ ಆತ್ಮೀಯ ಸ್ನೇಹಿತರೆ, ಬಿಜಾಪುರ ಜಿಲ್ಲೆಯಲ್ಲಿ ನಿನ್ನೆ 15ನೇ ತಾರೀಕು 15/10/2025 ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಪರಮ ಪೂಜ್ಯ ಕನ್ನೇರಿ ಶ್ರೀಗಳ ಜಿಲ್ಲೆಯ ಪ್ರವೇಶ ನಿರ್ಬಂಧ ಜಿಲ್ಲಾಡಳಿತಕ್ಕೆ ಕ್ರಮ ತಕ್ಕೊಂಡು ಮತ್ತು ಎಲ್ಲರಿಗೂ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಬಹುಶಃ ಇದು ಇತಿಹಾಸದಲ್ಲಿ ನನಗನ್ನಿಸೋ ಮಟ್ಟಿಗೆ ಪರಮ ಪೂಜ್ಯ ಕನ್ನೇರಿ ಶ್ರೀಗಳು ಬಿಜಾಪುರ ಜಿಲ್ಲೆಯಲ್ಲೆಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಮಹಾರಾಷ್ಟ್ರದಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ಕನ್ನೇರಿ ಮಠದ ಪರಮ ಪೂಜ್ಯರು ದೇಶದಲ್ಲಿ ಧರ್ಮ ರಕ್ಷಣೆ ಜೊತೆಗೆ ಕುಗ್ಗಿ ಒಂದು ರೈತರ ಆತ್ಮವಿಶ್ವಾಸವನ್ನು ಮೂಡಿಸುವಲ್ಲಿ ಯಶಸ್ವಿ ಆಗ್ತಕ್ಕಂಥ ಪರಮ ಪೂಜ್ಯರು ಯಾರಾದರೂ ಇದ್ದರೆ ಅದು ಕನ್ನೇರಿ ಶ್ರೀಗಳು ಅಂಥೇಳಿ ಭಾಳ ಆತ್ಮವಿಶ್ವಾಸದಿಂದ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಆದರೆ ಇವತ್ತು ಕನ್ನೇರಿ ಕಾಡಸಿದ್ದೇಶ್ವರ ಮಠದ ಪೀಠಾಧಿಪತಿಗಳಾಗಿ ಪರಮ ಪೂಜ್ಯ ಕಾಡಸಿದ್ದೇಶ್ವರ ಜಿಲ್ಲಾ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಒಳಸಂಚ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕುಮ್ಮಕ್ಕಿನಿಂದ ಜಿಲ್ಲೆಯಲ್ಲಿ ಪ್ರವೇಶಿಸಿದಂತೆ ಜಿಲ್ಲಾಡಳಿತಕ್ಕೆ ನಿನ್ನೆ ಒಂದು ಆದೇಶವನ್ನು ಹೊರಡಿಸಿದರೆ ಅದನ್ನು ನಾನು ವೈಯಕ್ತಿಕವಾಗಿ ಪಕ್ಷಾತೀತವಾಗಿ ನಾನು ಇದನ್ನು ಖಂಡನೆಯನ್ನು ನಾನು ಮಾಡ್ತೇನೆ. ಯಾಕಂದರೆ ಇದಕ್ಕೂ ಮಿಗಿಲಾಗಿ ನಮ್ಮ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳಿರ್ಬೋದು, ಮೈಸೂರು ಮಠದ ಸುತ್ತೂರು ಶ್ರೀಗಳಿರ್ಬೋದು, ಅತಿ ಒಳನಾಡು ಇರ್ತಕ್ಕಂಥ ಪರಮ ಪೂಜ್ಯರು ಸಿದ್ದೇಶ್ವರ ಶ್ರೀಗಳ ಜೊತೆ. ನಿಮ್ಗೆ ಗೊತ್ತಿರಲಿ, ಪರಮ ಪೂಜ್ಯ ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳು ಹೆಚ್ಚು ಸಮಯ ಕಾಲ ಕಳೀತಕ್ಕಂಥ ಮಠಾಧೀಶರಂದರೆ ಇವರು ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಇಬ್ಬರು ಶ್ರೀಗಳು ಮಾತ್ರ. ಇವತ್ತು ಅದನ್ನೆಲ್ಲ ಯಾರೋ ಒಬ್ಬರು ಪರಮ ಪೂಜ್ಯರು ನಾವು ದೇವರ ಜಗಲಿಯಲ್ಲಿ ನಾವು ಆ ಪೂಜೆ ಮಾಡಬಾರ್ದು, ಇವತ್ತು ಕೃಷ್ಣನ ಇಡಬಾರ್ದು, ನಮ್ಮ ಮನೆ ದೇವ್ರನ್ನ ಇಡಬಾರ್ದು ಅಂತಕ್ಕಂಥ ಅನೇಕ ಹೇಳಿಕೆಯನ್ನು ಕೊಟ್ಟಿದ್ದು ತಾವೆಲ್ಲ ಕೇಳಿದಿರಿ. ಆದರೆ ನನಗೆ ಒಂದು ಬಹಳ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು, ಕನ್ನೇರಿ ಶ್ರೀಗಳು ಹೇಳಿದ್ದಾದರೂ ಏನು, ಇದನ್ನೆಲ್ಲ ಆತ್ಮಲೋಕನ ಮಾಡ್ಕೊಳ್ತಕ್ಕಂಥದ್ದು.
ಅವರು ನಮ್ಮ ಬಿಜಾಪುರ ಜಿಲ್ಲೆಯವರೇ. ನಾವು ಭಾಳ ಹೆಮ್ಮೆ ಪಡಬೇಕು. ನಮ್ಮ ಬಿಜಾಪುರ ಜಿಲ್ಲೆಯವರಾಗಿ ಕೋಲಾಪುರದಲ್ಲಿ 500-600 ಎಕರೆ ಜಮೀನಿನಲ್ಲಿ ಅನೇಕವರು ಸಂಘ ಸಂಸ್ಥೆಗಳನ್ನು, ಅನೇಕ ಶಿಕ್ಷಣ ಸಂಸ್ಥೆಗಳು, ಇವತ್ತು ಮಹಾಮಾರಿ ಕೊರೋನಾ ಬಂದಾಗಂತೂ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜನರನ್ನ ಜೀವ ಉಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥ ಏಕೈಕ ಪರಮ ಪೂಜ್ಯರು ಕೋಲಾಪುರದ ಪರಮ ಪೂಜ್ಯರು. ಆದರೆ ಅವರು ಇಷ್ಟಕ್ಕೂ ಕನ್ನೇರಿ ಶ್ರೀಗಳು ಹೇಳಿದ್ದಾದರೆ ಏನು, ಬಸವ ತತ್ವದ ಹೆಸರಿನಲ್ಲಿ ಕೆಲವು ಮಠಾಧೀಶರು ಸಮಾಜದಲ್ಲಿ ಧರ್ಮ ಜಾತಿ ಆಧಾರಿತವಾಗಿ ಸಮಾಜ ಒಡೆಯುವ ಕೆಲಸ ಮಾಡುತ್ತಿದೆ ಎಂದು ಅವರು ಬಹಳ ಖಾರವಾಗಿ ಅದನ್ನು ಹೇಳಿದ್ದಂತರೂ ಎಲ್ಲರಿಗೂ ಗೊತ್ತಿದೆ. ನಿಮಗೂ ಗೊತ್ತಿದೆ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಪರಮ ಪೂಜ್ಯರು, ಯಾವ್ಯಾವ ಪರಮ ಪೂಜ್ಯರು ಏನೇನು ಅದರ ಅನ್ನೋದು ನಿಮಗೆಲ್ಲ ಗೊತ್ತಿದೆ, ನನಗೂ ಗೊತ್ತಿದೆ. ಆದರೆ ಅವ್ರ ಬಗ್ಗೆ ನಾವು ಯಾವುದೋ ಕೆಟ್ಟದ ಶಬ್ದಗಳನ್ನು ಯೂಸ್ ಮಾಡ್ತಕ್ಕಂಥಲ್ಲ. ಯಾವುದೇ ಒಬ್ಬ ಪರಮ ಪೂಜ್ಯರನ್ನ ಬೆಳೆಸ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥ ಏಕೈಕ ಸ್ವಾಮಿಗಳು ಯಾರಾದರೂ ಇದ್ದರೆ ಅದು ಕನ್ನೇರಿ ಮಠದ ಶ್ರೀಗಳು. ಅವ್ರಿಗೆ ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿದ್ದನ್ನು ಖಂಡನೆಯನ್ನು ಮಾಡಿ ನಾವೆಲ್ಲ ವೇದಿಕೆ ಮೇಲೆ ಕೊಡ್ತಕ್ಕಂಥವ್ರು ಎಲ್ಲರೂ ಅದನ್ನು ಖಂಡನೆಯನ್ನು ನಾವು ಮಾಡ್ತೀವಿ. ಇದಕ್ಕಿಷ್ಟೇ ನಾವು ಬಿಡಂಗಿಲ್ಲ. ಈ ಜಿಲ್ಲಾಧಿಕಾರಿಗಳು ಏನು ಆದೇಶ ಮಾಡಿದಾರ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ವೇದಿಕೆ ಮುಖಾಂತರ, ಮಾಧ್ಯಮದ ಮುಖಾಂತರ ಅದನ್ನು ಹಿಂಪಡಿಬೇಕು. ಯಾರೋ ಒಬ್ಬ ಉಸ್ತುವಾರಿ ಮಂತ್ರಿಗಳು ಹೇಳ್ತಾರಂತೇಳಿ ಅವ್ರ ಮಾತು ಕೇಳಿ ಇದನ್ನೇ ನೀವೇನು ಮಾಡಕತ್ತೀರಿ, ಇದನ್ನು ನೀವು ಮಾಡೋದು ಸರಿಯಲ್ಲ. ನಾನು ಒಂದು ಪ್ರಶ್ನೆ ಅವರಿಗೆ ನಾನು ಕೇಳಿಕ್ಕೆ ಬಯಸ್ತೀನಿ. ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ನಿಮ್ಗೆ ಗೊತ್ತಿರಲಿ, ನೀವೆಲ್ಲ ಮಾಧ್ಯಮದವ್ರಿಗೆ ನಿಮಗೂ ಗೊತ್ತಿದೆ, ರಾಜ್ಯಕ್ಕೂ ಗೊತ್ತಿದೆ, ಜಿಲ್ಲೆಗೂ ಗೊತ್ತಿದೆ. ಸಿದ್ದೇಶ್ವರ ಶ್ರೀಗಳು ನಿನಗೆ ಒಳ್ಳೇದಾಗ್ತದ, ನೀನು ಎಂದರೆ ನಿನಗೆ ನನ್ನ ಆಶೀರ್ವಾದ ಅದ ಅಂತ ಯಾರಿಗಾದ್ರು ಹೇಳಿದ್ರು ಅವ್ರು ನಡೆದಾಡುವ ದೇವರು. ಯಾರು ಬಂದವರಿಗೆ ಪ್ರಸಾದ ಮಾಡಿರಿ, ಯಾರು ಬಂದವರಿಗೆ ನಿಮ್ಮ ಒಕ್ಕಲ್ತನದಲ್ಲಿ ಏನೇನು ಮಾಡಿರಿ, ಯಾವ ಗಿಡಗಳನ್ನ ಹಚ್ಚಿದ್ರಿ, ನೀವು ದ್ರಾಕ್ಷಿ ಎಟ್ಟು ಬೆಳೆದ್ರಿ, ತೊಗರಿ ಎಟ್ಟು ಬೆಳೆದ್ರಿ, ನೀವು ಕಡ್ಲಿ ಎಟ್ಟು ಬೆಳೆದ್ರಿ, ಜೋಳ ಎಟ್ಟು ಬೆಳೆದ್ರಿ, ಇಂಥವೆಲ್ಲನೂ ಅವ್ರಿಗೆ ವ್ಯವಸಾಯದ ಬಗ್ಗೆ ಅವರಿಗೆ ಚಿಂತನೆಯನ್ನು ಮಾಡಿ ಅವರಿಗೆ ರೈತರಿಗೆ ಬೆನ್ನೆಲುಬಾಗಿರ್ತಕ್ಕಂಥ ಪರಮ ಪೂಜ್ಯರ ಆಶೀರ್ವಾದ ಮಾಡ್ತಿದ್ರು. ಇಡೀ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ಯಾರು ಇವತ್ತು ಪರಮ ಪೂಜಾ ಹಿಂದೆ ಇರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿಗಳು ಇರ್ಬೋದು, ಸಿದ್ದೇಶ್ವರ ಶ್ರೀಗಳಿರ್ಬೋದು, ಆದರೆ ಅವರು ಬಂದವ್ರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಪ್ರಸಾದ ಮಾಡಿ ಒಂದು ಜೀವನದಲ್ಲಿ ನಡೆದಾಡುವ ದೇವರು ಅಂತಕ್ಕಂಥ ಹೆಸರು ಖ್ಯಾತಿಯನ್ನು ಪಡ್ತಕ್ಕಂಥ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು. ಕಾಂಗ್ರೆಸ್ನವರು ಬಹಳ ಕಡೆ ಅವ್ರ ಹೆಸರು ತಗೊಂಡು ಚುನಾವಣೆಯಲ್ಲಿ ಗೆದ್ದು ಬಂದರು. ಆ ಕೆಲಸ ಇತಿಹಾಸದಲ್ಲಿ ಯಾರೂ ಮಾಡಿರಲಿಲ್ಲ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಉಳಿದವ್ರು ಯಾರೂ ತಗೊಳ್ಳಿಲ್ಲ. ಈ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರ ಹೆಸರು ತಗೊಂಡು ಪ್ರತಿಯೊಂದಕ್ಕೂ ಅವ್ರ ಹೆಸರು ತಗೊಂಡು ಅವ್ರು ಮಾತಾಡ್ಕೋದು. ನಾನೇ ನೇರವಾಗಿ ಅವ್ರಿಗೆ ಕೇಳಿದ್ದೆ. ನಾನು ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳಿಗೆ ನಾನೇ ಕೇಳಿದೆ, ಅಪ್ಪ ಹಿಂಗೆಲ್ಲ ನಿಮ್ಮ ಹೆಸರು ತಗೋತಾರ, ನಾನು ತಗೋಬೋದಾ? ಇದೇ ಪ್ರಶ್ನೆ ಕೇಳಿದೆ ನಾನು. ಅವರು ವಾಕಿಂಗ್ ಮಾಡ್ಬೇಕಾದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಸಡನ್ನ ದಿಢೀರ್ನ ಕೆಳಗೆ ಕೂತರು. ಮುಂದೇನೂ ಮಾತಾಡಲಿಲ್ಲ ಅವರು. ತುಂಬಿದ ಕೊಡ ತುಳುಕ್ತದ ಅಂಥೇಳಿ ಇಷ್ಟು ಎದ್ದು ಹೋಗ್ಬಿಟ್ರು. ಇವತ್ತು ದೇಶದಲ್ಲಿ ಹಲವು ಕಾರಣಗಳಿಂದ ಕೃಷಿ ಸಂಸ್ಥೆ ಹದಗೆಟ್ಟು ರೈತರು ಕಂಗಾಲಾಗಿದ್ದನ್ನು ತಾವೆಲ್ಲ ಮಾಧ್ಯಮದವರು ತಾವೆಲ್ಲ ವೀಕ್ಷಣೆ ಮಾಡಿದ್ರಿ. ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ಮಾಡಲಾಗತಕ್ಕಂಥ ಕೆಲಸಗಳು ಏನು? ಇವತ್ತೆಷ್ಟೋ ಬೆಳೆ ನಾಶ ಆಗಿಬಿಟ್ಟದು. ತೊಗರಿ ಇರ್ಬೋದು, ಕಡ್ಲೆ ಇರ್ಬೋದು, ಇವತ್ತು ದ್ರಾಕ್ಷಿ ಇರ್ಬೋದು, ಅನೇಕ ಇವತ್ತು ಎಲ್ಲ ಹಾಳಾಗಿ ಇವತ್ತು ರೈತರು ಬೀದಿಗಿಳಿತಕ್ಕಂಥ ಪರಿಸ್ಥಿತಿ ಆಗ್ಯದ. ಸನ್ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಮ್ಯಾಲೆ ತಿರುಗಾಡಿ ಹೋಗ್ಬಿಟ್ರು.
ಆದರೆ ಈ ಕಾಟಾಚಾರಕ್ಕೆ ಎಲ್ಲೆಲ್ಲಿ ಹೋಗಿ ಬಂದರು, ಫೋಟೋ ತೊಗೊಂಡ್ರು, ಫೇಸ್ಬುಕ್ನಾಗ ಬತ್ತು, ರೈತರಿಗೆ ಕಣ್ಣು ಒರೆಸಕ್ಕಂಥ ಕೆಲಸ ನೀವು ಮಾಡಿದ್ರೆ, ಇಂಥದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ಕೊತ ಹೋಗಿ ಒಬ್ಬ ಕನ್ನೇರಿ ಮಠದ ಶ್ರೀಗಳಿಗೆ ಜಿಲ್ಲೆಗೆ ನಿರ್ಬಂಧ ನೀವು ಮಾಡಿದ್ರಲ್ಲ, ಇದು ಯಾವ ನ್ಯಾಯ? ನಾವೆಲ್ಲ ಇದು ಬಹಳ ಮಹತ್ವದ ವಿಷಯಗಳಿದು. ಕನ್ನೇರಿ ಮಠದ ಶ್ರೀಗಳಂದ್ರೆ ಏನು ಸಾಮಾನ್ಯ ಶ್ರೀಗಳಲ್ಲ. ತಮ್ಮ ಜೀವನದಲ್ಲಿ ತತ್ವ ಅನುಷ್ಠಾನ ಪಡೆದಿರುವ ರೈತರ ಸರ್ದಾರರಿಗೆ ತರುವಲ್ಲಿ ಸ್ವಯಂ ತಾವೇ ಅವರು ನಮ್ಮ ಕನ್ನೇರಿ ಮಠದ ಶ್ರೀಗಳು ನುಡಿದಂತೆ ನಡೆದ ಬಸವಾದಿ ಶರಣರು ಯಾರಾದರೂ ಇದ್ದರೆ ಇವತ್ತು ನಮ್ಮ ಕನ್ನೇರಿ ಮಠದ ಶ್ರೀಗಳು. ನಡೆದಾಡುವ ದೇವರು ನಿಮಗೆ ಹೇಳಿದಲ್ಲ, ಸಿದ್ದೇಶ್ವರ ಶ್ರೀಗಳು. ಇವತ್ತು ಸಿದ್ದೇಶ್ವರ ಶ್ರೀಗಳು ಅಪ್ಪಗಳ ಒಳನಾಡಿನಲ್ಲಿ ಒಬ್ಬರಾಗಿರುವ ಶ್ರೀ ಬಸವನಾಡಿಗೆ ಬರದಂತೆ ನಿರ್ಬಂಧಿಸುವ ಕುತಂತ್ರ ಮಾಡಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರಿಗೆ ಏನು ತ್ರಾಸಾಗ್ಬಿಟ್ಟದಪ್ಪ ಅಂತಂದ್ರೆ, ಅವ್ರಿಗೆ ತ್ರಾಸ ಆಗ್ತಕ್ಕಂಥದ್ದು ಏನು ಅಂತಂದ್ರೆ, ಕೋಲ್ಹಾಪುರದಲ್ಲಿ ಅವರು 10 ನನಗೆ ಮಾಹಿತಿ ಇದ್ದ ಪ್ರಕಾರ 10 ಕೆಲಸಗಳನ್ನು ಇವತ್ತು 600ಕ್ಕೂ ಹೆಚ್ಚು ವೈದ್ಯರಿಗೆ ತಾವೇ ಗೌರವಧನ ನೀಡಿ ಸ್ವಯಂ ಪ್ರೇರಿತ ವಿಶ್ವ ದರ್ಜೆಯ ಆಯುರ್ವೇದ ಹಾಗೂ ಅಲೋಪತಿಕ್ ಆಸ್ಪತ್ರೆ ಕಟ್ಟಿಸಿ ಲಕ್ಷಾಂತರ ಬಡ ಜನರಿಗೆ ಖರ್ಚಿನಲ್ಲಿ ಆರೋಗ್ಯ ಸೇವೆ ಕೊಡಿಸಿರುವುದರಲ್ಲಿ ಯಶಸ್ವಿ. 100ಕ್ಕೂ ಒಂದು ಅನಾಥ ಮಕ್ಕಳಿಗೆ ದತ್ತು ಪಡೆದು ಉಚಿತ ಊಟ ವಸತಿ ಶಿಕ್ಷಣ ಮಾಡುವುದರಲ್ಲಿ ಯಶಸ್ವಿಯಾಗ್ಯಾರ. ಹಿಂದುಳಿದ ಗ್ರಾಮಗಳಲ್ಲಿ 500ಕ್ಕೂ ಹೆಚ್ಚು ಶಾಲೆಗಳನ್ನು ದತ್ತು ಪಡೆದು ಅಲ್ಲಿನ ಅವಶ್ಯಕತೆ ಶಿಕ್ಷಕರನ್ನು ನೇಮಿಸಿ ಅಲ್ಲಿನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಸಮಾಜಕ್ಕೆ ಮಾರ್ಗದರ್ಶನ ನೀಡಲು ಗುರುಕುಲವನ್ನು ನಿರ್ಮಿಸಿ 100ಕ್ಕೂ ಹೆಚ್ಚು ಅಧಿಕೃತ ವೀರ ಸನ್ಯಾಸಿಗಳನ್ನು ಬೆಳೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಲ್ಲಿ ಕಾಂಗ್ರೆಸ್ನವ್ರಿಗೆ ಏನು ಚಿಂತೆ ಆಗಿಬಿಟ್ಟದಪ್ಪ ಅಂತಂದ್ರೆ, ಕೋಲ್ಹಾಪುರದಲ್ಲಿ ಒಂದು ಗುರುಕುಲ ಮಾಡಿದ್ರು, ಇನ್ನು ಬಿಜಾಪುರದಲ್ಲಿ ಬಂದು ಏನಾರ ಒಂದು ಗುರುಕುಲ ಮಾಡಿದ್ರೆ ನಮಗೊಂದು ಸಮಸ್ಯೆ ಆಗ್ತದೆ ಅಂಥೇಳಿ ಇವ್ರಿಗೆ ಅದನ್ನು ಚಿಂತನೆ ಮಾಡ್ಯಾರ. ಇವರು ಅದನ್ನು ಈಗಾಗಲೇ ನಾವು ಕಟಾಪ್ ಮಾಡ್ಕೊಂಡು ಹೋದ್ರಾಯ್ತು. ಇವರೊಬ್ಬರು ನಾಳೆ ನಮಗೆ ಹ್ಯಾಂಗೀಗ ಮೆಡಿಕಲ್ ಕಾಲೇಜ್ ಇವತ್ತು ಸ್ಟ್ರೈಕ್ ಕೂತಾರೆ ಬಿಜಾಪುರದಾಗ. ಆ ಮೆಡಿಕಲ್ ಕಾಲೇಜ್ ಸ್ಟ್ರೈಕ್ ಕೊಡ್ಬೇಕಪ್ಪ ಅಂತಂದ್ರೆ ಏನು ಸರ್ಕಾರಕ್ಕೆ ಒಂದು 200-250 ಕೋಟಿ ರೂಪಾಯಿ ವಾಜ್ಯಲ್ಲ. ಎಲ್ಲಾನು ನಮ್ಮಲ್ಲಿ ಸೌಲಭ್ಯ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಇವತ್ತು 15 ದಿವಸಗಳಲ್ಲಿ ಇವತ್ತು ಸ್ಟ್ರೈಕ್ ಕೂತಾರ. ಅವ್ರಿಗೆ ಎಲ್ಲ ಅಧಿಕಾರಿಗಳು ಬಂದು ನೀವು ಹೇಳಬೇಕು ಅಂತ ಮಾಡ್ತಾರೆ. ಇಂಥ ಉದಾಹರಣೆಯಲ್ಲಿ ಇವತ್ತು ಗುರುಕುಲ ಸ್ಥಾಪಿಸಿದ್ರೆ ಹೆಂಗೆ ಆಗ್ತದೆ ಬಿಜಾಪುರದಾಗ? ಆಗಬಾರ್ದು ಅಂತೇಳಿ ಇದನ್ನು ಮುಂದಾಲೋಚನೆ ಮಾಡಿಕೊಂಡು ಈ ಕಾಂಗ್ರೆಸ್ಸಿನ ಒಳಗಡೆ ಇದು ನಡೆದ ಕುತಂತ್ರ ಇದು. ನಾವು ಒಂದು ವಿಚಾರ ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ BLD ಸಂಸ್ಥೆ ಪರಮ ಪೂಜ್ಯ ಬಂತ್ನಾಳ್ ಶ್ರೀಗಳು ಮನೆ ಎಲ್ಲ ತಿರುಗಾಡಿ ಭಿಕ್ಷಾ ಬೇಡಿ ಇವತ್ತು ಸಂಸ್ಥೆಯನ್ನು ಕಟ್ಟಿಟ್ರು. ಅದು ಯಾರ ಪಾಲಾಯಿತು? ಯಾರಾದರೂ ಕಡು ಬಡವರಿಗೆ ಉಚಿತವಾಗಿ ಕೊಡ್ತಕ್ಕಂಥದ್ದು ಎಲ್ಲರ ವಿಷಯ ಅದ. ಈ ರೀತಿ ಇವರು ಇದು ಮಾಡ್ಕೊಂಡು ಹೋಗೋದು ಇದು ನಾವು ಖಂಡನೆಯನ್ನು ಮಾಡ್ತೀವಿ. ಇದನ್ನು ಜಿಲ್ಲಾಡಳಿತಕ್ಕೆ ಒಂದು ನಾವು ವಿನಂತಿಯನ್ನು ಕೂಡ ಮಾಡ್ಕೋತೀವಿ. ತಾವು ಏನಾದರೂ ಏನು ಆದೇಶ ತಾವು ಮಾಡಿದಿರಿ ಇದನ್ನು ಹಿಂದೆ ಪಡಿಬೇಕು. ಅಕಸ್ಮಾತ್ವಾಗಿ ನೀವು ಹಿಂದೆ ಪಡೆದೇ ಇದ್ರೆ ನಾವು ಬೀದಿಗಿಳಿತಕ್ಕಂಥ ವ್ಯವಸ್ಥೆ ಆಗ್ತದೆ, ಉಗ್ರ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ.
ನೋಡಿ, ನಿಮಗೊಂದು ಉದಾಹರಣೆ ಹೇಳ್ತೇನೆ. ಲಿಂಗಾಯತ ಮಠಾಧೀಶರು ಕೂಡಲ ಸಂಗಮ ಕ್ಷೇತ್ರ ವೀರಶೈವ ಲಿಂಗಾಯತ ಪುಣ್ಯಕ್ಷೇತ್ರ ಅಂಥೇಳಿ ನಾವೆಲ್ಲ ಭಾವಿಸ್ತೀವಿ. ಬಸವಣ್ಣವರು ಲಿಂಗೈಕ್ಯ ಆಗಿದ್ದು ನೀವೆಲ್ಲರೂ ಅಲ್ಲಿ ಒಪ್ಪೋತ್ರೇನಿಲ್ಲ. ಅಲ್ಲಿ ಬಸವನ ಬಾಗೇವಾಡಿ ಮೂಲ ನಂದೀಶ್ವರ ಆರಾಧನೆ ಮಾಡ್ತಾರೆ. ಬಸವನ ಬಾಗೇವಾಡಿಯಲ್ಲಿ ಅದು ನಾವು ಒಪ್ಕೋತೀವೇನಿಲ್ಲ. ಮತ್ತು ಬಸವಣ್ಣರ ಹುಟ್ಟಿದ ಕ್ಷೇತ್ರ ಇಂಗ್ಲೇಶ್ವರ. ಇವೆಲ್ಲನೂ ನಾವು ಒಪ್ಕೋಬೇಕಲ್ಲೋ ಇಲ್ಲೋ? ಯಾರು ನೋಡಿ, ನಮಗೆ ಯಾವ ದೇವ್ರು ಬೇಕು ಅದನ್ನು ನಾವು ಮಾಡ್ಕೋತೀವಿ. ಬಸವಣ್ಣವ್ರಿಗೆ ಯಾಕೆ ಒಪ್ಕೊಳ್ಳಂಗಿಲ್ಲ? ಬಸವಣ್ಣವರು ಮೂರ್ತಿ ಪೂಜೆಯನ್ನ ಒಪ್ತಿದ್ರು ಇಲ್ಲೋ ಅದನ್ನ ನೀವು ನಮ್ಗೆ ಸ್ಪಷ್ಟವಾಗಿ ಹೇಳಿ. ಯಾರು? ಅದಕ್ಕೆ ಉತ್ತರ ನಾನು ಕೊಡ್ಬೇಕಾಗ್ತದೆ. ಕೂಡಲ ಸಂಗಮ ದೇವ ಅಂತ ಕೂಡಲ ಸಂಗಮ ದೇವ ಕಡೆಗಣಿಸ್ಲಿಲ್ಲ. ಆದ್ರೆ ಈಗ ಅವ್ರದೇ ಹೆಸರಿನಲ್ಲಿ ಕೃಷ್ಣನ ಪೂಜೆ ಮಾಡ್ಬೇಡ್ರಿ, ಇದು ಮಾಡ್ಬೇಡ್ರಿ ಅಂತೇಳಿ ಈಗ ರ್ಯಾಲಿಯನ್ನು ನಡೆಸ್ತಾ ಇರೋದು, ಇದು ಮಾಡ್ತಾ ಇರೋದು, ಅದೇ ಎಷ್ಟು ಮಟ್ಟಿಗೆ ಸರಿ? ಅದು ಸರಿ ಇಲ್ಲ ಅಂತಾನೆ ಸರ್. ನೀವೊಂದು ಬೇರೆ ಹೇಳಿದ್ರಿ, ಇವರೊಂದು ಬೇರೆ ಹೇಳಿದ್ರು. ಕೂಡಲ ಸಂಗಮ ದೇವ ಶಿವನ್ ರೂಪ ಅಲ್ರಿ, ಕೂಡಲ ಸಂಗಮ ನಿಮ್ಗೊಂದು ನೀವೇನು ಕೇಳ್ತಿರಲ್ಲ, ಅದು ಯಾರ ರೂಪ? ಶಿವನ್ ರೂಪೇ ಅಲ್ಲ ಅದು. ನಾವೆಲ್ಲರೂ ಪೂಜೆ ಮಾಡ್ತಿರಲ್ಲ, ಸ್ವಯಂ ಘೋಷಿತ ಎಲ್ಲರೂ ಪೂಜೆ ಮಾಡ್ತಾರಲ್ಲ. ಇದಕ್ಕ ಮೊದಲು ಯಾರು ಖಂಡಿಸ್ತಾರಲ್ಲ, ಇದಕ್ಕ ಮೊದಲು ಅವರೇ ಪೂಜೆ ಮಾಡ್ತಿದ್ರು. ಈಗ ಯಾಕೆ ಮಾಡಂಗಿಲ್ಲ? ಮತ್ ನೀವು ಮೊದಲು ಮಾಡ್ತಿದ್ರಿ, ಈಗ ಯಾಕೆ ಮಾಡತ್ತೀರಿ? ಅವರೇ ಅಲ್ಲ ಹೇಳೋರು, ಅವರೇ ಮಾಡೋರು ಅವರೇ ಅಲ್ಲ. ನೋಡಿ, ಅದು ಮತ್ತೆ ದೂರ ಹೋಗ್ತದ. ಅದನ್ನ ನಾ ಡೈವರ್ಟ್ ಮಾಡಕ್ ಹೋಗಂಗಿಲ್ಲ. ಈ ಕಾಡು ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಏನು ಬಂದಿದೆ ಅದರ ಅಷ್ಟೇ ಮಾತಾಡ್ತೀನಿ. ಅದ್ರ ವಿಷಯ ನಾನು ಡೈವರ್ಟ್ ಮಾಡಕ್ ಹೋಗಂಗಿಲ್ಲ. ಅದು ಡೈವರ್ಟ್ ಮಾಡಕ್ ಹೋದ್ರೆ ಮತ್ತದು ದಾವಣಗೆರೆಯಿಂದ ಬೆಂಗಳೂರು ತನಕ ಹೋಗ್ತದೆ. ನೀವು ಕೆದರಿ ತಂದು ಉಸುಕ್ ಭಾಳ ತುಟ್ಟಾಗ್ಯದ, ಈಗ ಸಿಗುದಿಲ್ಲ. ಈಗ ತಪ್ಪೇನಿದೆ ಅವರು ನೋಡ್ರಿ. ಈಗ ಕನ್ನೇರಿ ಮಠದ ಶ್ರೀಗಳು ಹೆಂಗದಾರ ನಿಮ್ಗೆ ಗೊತ್ತ. ಅವರು ಮಾತಾಡಿದ ಒಂದು ವಿಷಯನ ಹಿಡ್ಕೊಂಡು ಇವರೆಲ್ಲ ಈ ಮಟ್ಟಕ್ಕೆ ತರ್ತಾರೆ. ಅವ್ರು ಮಾಡಿದ್ದ ಸಾಧನೆಗಳು ಎಷ್ಟದಾವ? ಒಬ್ಬರು ಗುರುಗಳ ಬಾಯಿಯಲ್ಲಿ ಬರ್ತಕ್ಕಂತಹ ಪದಗಳ ಹೇಳಿದ್ದಾರೆ. ನಾವು ಕೂಡ ಹೇಳಕ್ಕೆ, ಆಮೇಲೆ ಚಪ್ಪಲಿನೇ ಹೊಡಿಬೇಕು ಎಲ್ಲರನ್ನ ಅಂತಕ್ಕಂಥ ವಿಚಾರವನ್ನ ನೋಡಿ. ಮಾತಿನ ಶ್ರೀಗಳ ಬಾಯಿಯಲ್ಲಿ ನೋಡು, ಮುಖ್ಯಮಂತ್ರಿಗಳ ಕೃಪಾಪೋಷಿತ ಅಂತಕ್ಕಂಥದ್ದನ್ನ ಈ ಮೂರು ವಿಷಯಗಳ ಬಗ್ಗೆ ಇದರಲ್ಲಿ ಯಾವುದು ಸರಿ ನೋಡ್ರಿ, ಶ್ರೀಗಳ ಬಾಯಲ್ಲಿ ಇಂತ ಬರೋದನ್ನ ನೀವು ಅದನ್ನ ಸಮರ್ಥಿಸ್ತಿರೋ, ಅದನ್ನ ಖಂಡಿಸ್ತಿರೋ, ಯಾವ ರೀತಿ ನೀವು ಇದು ಮಾಡ್ತೀರಿ ಅದನ್ನ ಸಮರ್ಥನೆನೂ ಮಾಡ್ಕೊಳ್ಳಲ್ಲ, ಖಂಡಿಸನೇನೂ ಇಲ್ಲ. ಆದ್ರೆ ಹಿಂದೂ ಧರ್ಮದ ಬಗ್ಗೆ ಏನು ಇದು ನಡೆದದ, ಇದು ಪ್ರತಿಯೊಬ್ಬರು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಏನು ಹೇಳಿಕತ್ತಾರ ಅದನ್ನ ವೇದಿಕೆ ಮುಖಾಂತರ ಅವರು ಮಾತಾಡಿರ್ಬೋದು. ಅದು ಅವ್ರಿಗೆ ಏನು ನೋವಾಗ್ಯದ, ಆ ನೋವಿನಿಂದ ಅವ್ರು ಹೇಳ್ಯಾರ. ಅದಕ್ಕೆ ಉತ್ತರ ಅವರು ಇವತ್ತಿನ ನಾಳೆ ಕನ್ನೇರಿ ಶ್ರೀಗಳು ಕೊಡ್ತಾರೆ ನಿಮ್ಗೆ. ಅದೇ ಒಬ್ಬ ವಿಧಾನಸೌಧ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೊಡ್ತಾರೆ. ಅದು ಬೇಡ. ಸರಿ, ನೀವು ಹೇಳಿದ ಪ್ರಶ್ನೆಗೆ ಈಗ ಅವರು ಶ್ರೀಗಳು ಪದ ಬಳಕೆಯನ್ನ ಇವರು ಯಾವ ರೀತಿ ಸಮರ್ಥಿಸ್ತಾರೆ? ನೋಡಿ, ಮಾತಿನ ಬರದಲ್ಲಿ
ನಾವು ಲಿಂಗಾಯತ್ ಮಹಾಸಭಾದವರು ಪ್ರಶ್ನೆ ಕೇಳಿದಾಗ ಲಿಂಗಾಯತ್ ಮಹಾಸಭಾದವರು ಹೇಳಿರ್ತಕ್ಕಂಥದ್ದು ಇದಕ್ಕೆ ಒಬ್ಬ ಸ್ವಾಮೀಜಿಗಳ ಬಾಯಿಯಲ್ಲಿ ಬರ್ತಕ್ಕಂತಹ ಶಬ್ದಗಳ ಪದ ಬಳಕೆಯಿಂದ ನಮ್ಮ ಮನಸ್ಸಿಗೆ ನೋವಾಗಿದೆ. ಹಾಗಾಗಿ ನಾವು ಮನವಿ ಸಲ್ಲಿಸಿದ್ವಿ. ಹಾಗೂ ಒಬ್ಬ ಸಮಾಜದಲ್ಲಿರ್ತಕ್ಕಂಥ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಮ್ಮ ಸ್ವಾಮೀಜಿಯವರು ಆ ಸ್ವಾಮೀಜಿಯವರ ಭಾವನೆಗಳನ್ನು ಅತಿ ಅವರ ಭಾವನೆಗಳಿಗೆ ಧಕ್ಕೆ ಆದಾಗ ಅಂತ ಒಂದು ಭಾಷೆಯನ್ನ ಸ್ವಾಭಾವಿಕವಾಗಿ ಬರ್ತದೆ ಅಷ್ಟೇ. ಇಲ್ಲ ಅದನ್ನ ಹಂಗಲ್ಲೋ ನೀವು ಒಬ್ಬರು ಸ್ವಾಮೀಜಿ ಹೇಳಕತ್ತೀರಿ, ಅಲ್ಲಿ ಲೋ ಮಠಾಧೀಶರಿಗೆ ತಗೊಂಡಿದ್ದಾರೆ. ಇಲ್ಲ ಅದು ಮಾತಿನ ಬಿಡು ಏನ್ ಹುಚ್ಚೋದು ಯಾರು ತಿರ್ಚಿದ್ದಾರೆ? ಮಾತ್ ಯಾರು ತಿರ್ಚಿದ್ದಾರೆ? ನಿಮ್ಮ ಹತ್ರ ವಿಡಿಯೋ ನೋಡಿದ್ದೀರಾ? ಮಾತಾಡಿ ಹೇಳು ಯಾರು ತಿರ್ಚಿದ್ದಾರೆ? ಅವ್ರು ಪ್ರಶ್ನೆ ಅವ್ರ ಮೇಲೆ ನೀವು ಆರೋಪ ಮಾಡ್ತೀರಿ. ವೀರಶೈವ ಮತ್ತು ಲಿಂಗಾಯತ ಧರ್ಮವನ್ನ ಯಾರು ಹಿಂದೂ ಧರ್ಮ ಹೊಡಿತಾ ಇದ್ದಾರೆ, ಬಸವ ತತ್ವವನ್ನ ಬೇರೆ ದಾರಿ ತಗೊಂಡು ಹೋಗ್ತಾರಂತ ಸ್ವಾಮಿಗಳು ಮಾತಾಡಿದ್ದಾರೆ. ನಾನು ಹೇಳೋದು ಕೇಳಿ, ಖಂಡಿಸೋದು ಬೇರೆ, ಪದ ಬಳಕೆ ಬೇರೆ. ಖಂಡಿಸೋದು ನೀವು ಎಲ್ಲರೂ ಖಂಡಿಸ್ತಾರೆ, ಎಲ್ಲರೂ ಭಿನ್ನಾಭಿಪ್ರಾಯಗಳಿರ್ತದೆ, ಅವರವರ ವೈಯಕ್ತಿಕ ಅಭಿಪ್ರಾಯ ಅಭಿಮಾನ ಹೌದು ಬೇರೆ ಅಲ್ವಾ? ಪದ ಬಳಕೆ ಏನಿದೆ ಅಲ್ಲ, ಎಕ್ಸೆಟ್ರಾ ಅಂತ ಬೈಯೋದು, ಚಪ್ಪಲಿಲಿ ಹೊಡೆಯೋದು, ಎಲ್ಲಾ ಮಠದೇಶರನ್ನು ಕರ್ಕೊಂಡ್ಬಂದು ಚಪ್ಪಲಿಲಿ ಹೊಡೆಯೋದು ಅಂತ ವಿಚಾರ, ಇದು ಅವರ ಮನಸ್ಸಿಗೆ ನೋವಾಗಿದೆ. ಇದನ್ನ ನೀವು ಯಾವ ರೀತಿ ಸಮರ್ಥಿಸ್ಕೊಳ್ತೀರಿ? ನೋಡಿ, ಅದನ್ನ ಯಾವ ಮಾತಿನ ಬರದಲ್ಲಿ ಪರಮ ಪೂಜ್ಯರು ಮಾತಾಡ್ಯಾರ ಏನ್ರಿ, ಮಾತಾಡಿದ್ದನ್ನ ಅದನ್ನ ಸ್ವಾಭಾವಿಕ ಅದ ಅದನ್ನ ಯಾವ ಮಾತಿನ ಬರದಲ್ಲಿ ಮಾತಾಡಿದ್ರು ಅದನ್ನ ನಾವು ನಮ್ಮ ಆತ್ಮಲೋಕನ ನಾವು ಮಾಡ್ಕೋಬೇಕಾಗ್ಯದ. ಏನು ಅದ್ರ ಬಗ್ಗೆ ಭಾಳ ಹೇಳೋದ್ರಾಗೆ ಅರ್ಥ ಇಲ್ಲ. ಅದು ಯಾಕೆ ಅವ್ರಿಗೆ ಒಂದು ಏನೋ ನೋವು ಆಗಿರ್ಬೇಕು. ಅವ್ರಿಗೆ ಆ ನೋವನ್ನು ಅದನ್ನ ತಮ್ಮ ಯಾವ ಬರದಲ್ಲಿ ಹೇಳಿದಾರೆ ಅವ್ರು ಹೇಳಿದಾರೆ, ಬಿಟ್ಟಿದ್ದಾರೆ. ಅದು ನಾನು ನೋಡಿಲ್ಲ, ಮತ್ತು ನಿಮ್ಗೆ ಅದನ್ನು ಹೇಳ್ಬಿಡ್ತೀನಿ. ನೋಡಿದ್ದಂದ್ರೆ ನಾನು ನಿಮ್ಗೆ ಹೇಳ್ತಿದ್ದೆ. ಅದಕ್ಕೆ ಅದು ಒಂದು ಆಗ್ಯದ. ಈ ರೀತಿ ಇದು ಜಿಲ್ಲಾಡಳಿತಕ್ಕೆ ನಿರ್ಬಂಧ ಮಾಡೋದು ಯಾವ ಇದು ಏನು ಅವಶ್ಯಕತೆ ಅದು? ಇದು ತಪ್ಪಲ್ಲ. ಇದನ್ನ ಶಾಂತಿಗೆ ಎಲ್ಲಿ ಧಕ್ಕೆ ಬರ್ತದ್ರಿ? ವಿವಾದಿತ ಅಲ್ಲ ಇದು ವಿವಾದಿತ ಅಲ್ಲ. ನಿಮ್ಮ ಸಾರಾಂಶವಾಗಿ ಎಲ್ಲ ಪರಮ ಪೂಜ್ಯರು ಎಷ್ಟು ಮಂದಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅದಾರ, ಎಲ್ಲರನ್ನ ಕರ್ಕೊಂಡ್ಬಂದು ಒಮ್ಮೆ ಕುಂಡ್ರಿಸ್ತೀನಿ. ಈ ಜಿಲ್ಲೆ ಭಾಳ ಮಂದಿ ಸ್ವಾಮಿಗಳು ಅದಾರ ರೀ. ಬಸವನ ಬಾಗೇವಾಡಿಯಾಗ ಅದಾರ, ಬಬಲೇಶ್ವರದಾಗ ಅದಾರ, ಬಿಜಾಪುರದಾಗ ಅದಾರ, ಇಂಡ್ಯಾಗ ಅದಾರ, ಎಲ್ಲ ಕಡೆ ಅದಾರ ಸ್ವಾಮಿಗಳು, ಎಲ್ಲ ಕಡೆ ಅದಾರ. ಬಟ್ ಇದನ್ನ ಮಾತಿನ ಬರದಲ್ಲಿ ಹೋಗ್ಯದ ಅಂತೇಳಿ ಏನು ಮಾತಾಡ್ಯಾರಲ್ಲ, ಅದನ್ನ ಯಾಕೆ ಮಾತಾಡ್ಯಾರ ಇವತ್ತಿನ ನಾಳೆ ಪರಮ ಪೂಜ್ಯರು ಹೇಳ್ತಾರಲ್ಲ, ಅದಕ್ಕೆ ಉತ್ತರ ಅವರೇ ಕೊಡ್ಬೇಕು. ಈ ವಿಚಾರವನ್ನ ಕೂಲಂಕುಷವಾಗಿ ಚರ್ಚಿಸಿ ನೀವು ಹೇಳಿಕೆಯನ್ನ ಕೊಡೋದು ಆಯ್ತು. ಇನ್ಮ್ಯಾಗ ಅವ್ರ ಜೋಡಿ ಕೂಲಂಕಷವಾಗಿ ವಿಚಾರ ಮಾಡಿ ಅವ್ರ ಮುಂದೆ ಕುತ್ಕೊಂಡು ಮಾತಾಡಿ ಬಂದು ನಿಮಗೆ ತಿಳಿಸ್ತೀನಿ ನಾನು. ಮುಂಚೆವಾಗಿ ಇದನ್ನ ನಿರ್ಬಂಧನೆ ಮಾಡೋ ವಿಷಯ ಮಹತ್ವದ್ರಿ. ಈಗ ನಂದು ಪ್ರಶ್ನೆ ಒಂದು ಇಲ್ಲ, ನಾನು ಕೇಳ್ತೀನಿ. ಒನ್ ಮೀಟರ್ ಕೊಡ್ರೆ ಹೇಳ್ತೀನಿ. ನಾನು ನಿಮ್ಗೆ ಒಂದು ಪ್ರಶ್ನೆ ನಿಮ್ಗೆ ಹೇಳ್ತೀನಿ. ಈಗ ಕನ್ನೇರಿ ಮಠದ ಶ್ರೀಗಳು ಏನೇನು ಮಾತಾಡಿದ್ರು ಆ ಶಬ್ದಗಳನ್ನು ನೀವು ಹೇಳಿದ್ರಿ. ಈ ಜಿಲ್ಲಾಡಳಿತದಾಗ ಜಿಲ್ಲಾಡಳಿತ ನಿರ್ಬಂಧ ಬಿಜಾಪುರ ಜಿಲ್ಲೆಗೆ ಅವ್ರಿಗೆ ನಿರ್ಬಂಧ ಮಾಡೋದು ಯಾವ ನ್ಯಾಯ? ಎಲ್ಲ ಪರಮ ಪೂಜ್ಯರು ಹೋಗಿ ನೀವು ಕೇಳ್ಬೋದಾಗಿತ್ತಲ್ಲ. ಪರಮ ಪೂಜ್ಯರು ನೀವು ಯಾಕೆ ಮಾತಾಡಿದ್ರಿ ಈ ವಿಷಯ ಅವರೇ ಕೇಳಿದ್ರೆ ಮುಗಿದೋಕಿತ್ತಲ್ಲ. ಈ ಗಡೀಪಾರು ಮಾಡುವಂತ ಅವಶ್ಯಕತೆ ಏನೈತಿ? ಇದ್ರೊಳಗ ರಾಜಕಾರಣ ಸೇರದ, ಈ ರಾಜಕಾರಣ ಸೇರಿ ಈಗ ಏನಾಗ್ಬಿಟ್ಟದ, ಒಬ್ಬೊಬ್ರು ಸ್ವಾಮಿಗಳು, ನಾವೊಂದು ಸ್ವಾಮಿಗಳು, ಇವ್ರೊಂದು ಸ್ವಾಮಿಗಳು, ಮತ್ತೊಬ್ರೊಂದು ಸ್ವಾಮಿಗಳು ಹಿಡ್ಕೊಂಡು ಇದು ನಾಟಕಿ ನಡೆದದ. ಇದು ರಾಜಕಾರಣ ಸೇರಿಸೋದು ಅವಶ್ಯಕತೆ ಏನದ? ಹಿಂದೆ ನಮ್ಮ ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳ ಬಳಿ ಒಬ್ರು ಸ್ವಾಮಿಗಳಿದ್ರು. ಅವ್ರು ವ್ಯವಸ್ಥಿತವಾಗಿ ಭಾಳ ಚಂದ ಮಾಡಿದ್ರು. ಈಗ ಇದ್ದ ಅಧ್ಯಕ್ಷರು ಭಾಳ ಒಳ್ಳೆ ರೀತಿಯಿಂದ ಮಾಡಿಸ್ಕೊಂಡು ಹೊಂಟಾರ. ಈಗ ಹಿಂದೆ ಇದ್ದ ಸ್ವಾಮಿಗಳು ಮಠ ಬಿಟ್ಟು ಯಾಕೆ ಹೋದ್ರು? ಅವಾಗ ನೀವು ಯಾರು ಪ್ರೆಸ್ನವ್ರು ಎಲ್ಲರಿಗೂ ನಿಮ್ಗೆ ಗೊತ್ತಿತ್ತು ಏನೈತೆ ಹಕೀಕತೆ ಅದು? ಉದ್ದೇಶಪೂರ್ವಕ ಅದನ್ನು ರಾಜಕೀಯನೇ. ಅವ್ರಿಗೆ ಓಡಿಸಿ ಕಳ್ಸೋದ್ರಿ ಇಲ್ಲದ, ರಾತ್ರಿ ಓಡಿಸಿ ಕಳ್ಸೋದು. ಅದಕ್ಕೆ ಕಾರಣೀಭೂತರು ಯಾರು? ಅದನ್ನು ರಾಜಕಾರಣನೇ. ಅದಕ್ಕೆ ನಿಮ್ಗೆ ಗೊತ್ತದ, ಇದೇ ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ ಎಲ್ಲ ಮಠಗಳನ್ನ ಸರ್ಕಾರಕ್ಕೆ ಒಳಪಡಿಸ್ಬೇಕಂತೇಳಿ ಓಡಾಡ್ತಿದ್ರು. ಅವಾಗ ಒಂದು ಸಿದ್ದೇಶ್ವರ ಕಲಾ ಮಠದಾಗ ಒಂದು ಮೀಟಿಂಗ್ ಕರೆದ್ರು. ಮೀಟಿಂಗ್ ಕರೆದಾಗ ಅವಾಗ ಇದೇ ಏನು ಸಿದ್ದೇಶ್ವರ ಸ್ವಾಮಿಗಳ ಬಳಿ ಪರಮ ಪೂಜ್ಯರು ಇದ್ರು, ಅವರು ಒಂದು ಪ್ರಶ್ನೆ ಮಾಡಿದ್ರು. ಈಗ ಮಠ ಅಂದ ಬಳಿಕ ಎಲ್ಲ ಭಕ್ತರು ಬಂದು ನಮ್ಮ ಕಾಣಿಕೆ ಕೊಡ್ತಾರೆ, ಪ್ರಸಾದ ಕೊಡ್ತಾರೆ.
ಅದನ್ನ ನೀವು ಎಲ್ಲ ಸರ್ಕಾರ ತಗೋತೀರಿ ಅಂದ್ರೆ ಯಾವ ನ್ಯಾಯ ಇದು ತಗೊಳ್ಳೋದಲ್ಲ, ನಾವು ಖಂಡನೆ ಮಾಡ್ತೀವಿ ತಂದಾಗ ಅವ್ರಿಗೆ ಧಮಕಿ ಕೊಟ್ರು. ಇದೇ ಯಾರು ಈಗೇನು ನಡೆದ ಅದನ್ನೇ ನಡೆದ್ರು. ನೀವು ಇನ್ಮ್ಯಾಗ ಎಲ್ಲರೇ ಹೋರಾಟ ಮಾಡಿದ್ರಿ, ಬೀದಿಗಳಿದ್ರಿ ಅಂತಂದ್ರೆ ನೀವು ಸರಿ ಆಗಂಗಿಲ್ಲ ಅಂತೇಳಿ ಅವ್ರಿಗೂ ಜೀವದ ಬೆದಕಿ ಹಾಕಿದ್ರು. ಈ ಸ್ವಾಮಿಗಳ ಜೋಡಿ ಏನು ಕೆಲಸ ಇರೋದಲ್ಲ, ರಾಜಕಾರಣ ಮಾಡೋರು ಮಾಡಲಿ, ಸ್ವಾಮಿಗಳು ಎಲ್ಲರೂ ಕೂಡ್ಲಿ, ಅವ್ರಿಗೆ ಕೇಳು ಹಕ್ಕದವ್ರಿಗೆ. ಬುದ್ಧಿ ನೀವು ಯಾಕೆ ಈ ವಿಷಯನ ಪ್ರಸ್ತಾವನೆ ಮಾಡಿದ್ರಿ, ಅವ್ರು ಅದಕ್ಕೆ ಉತ್ತರ ಕೊಡ್ಲಿ. ಈಗ ನಾವು ಎಲ್ಲ ಪರಮ ಪೂಜೆಯರನ್ನ ಕರ್ಕೊಂಬಂದು ಪಾದ ಪೂಜೆ ಮಾಡಿ ದುಳು ಪದಕ ತಗೊಳ್ಳೋ ನಮ್ಮ ಬಳಿ ಪದ್ಧತಿ ಹಿಂದಿನಿಂದ ಬಂದಂಥವ್ರು. ಈಗ ಏನಾಗ್ಬಿಟ್ಟದ, ಎಲ್ಲ ಸ್ವಾಮಿಗಳು ಯಾರೋ ಈಗ ಒಬ್ಬ JDS ಸ್ವಾಮಿ, ಒಬ್ಬ ಕಾಂಗ್ರೆಸ್ ಸ್ವಾಮಿ, ಒಬ್ಬ BJP ಸ್ವಾಮಿ, ಒಬ್ಬ ವೈಯಕ್ತಿಕ ಸ್ವಾಮಿ, ಹಿಂಗೆ ನಡೆದು ಬಿಟ್ಟದ ಇದೆಲ್ಲ. ಹಿಂಗಾಗಿ ನಮಗೇನು ಬೇಕಾಗ್ಯದ ನೋಡ್ರಿ, ಕಾಡ್ ಸಿದ್ದೇಶ್ವರ ಸ್ವಾಮಿಗಳು ಬರ್ಲಿ ಎಲ್ಲ ಪಕ್ಷಾತೀತವಾಗಿ ಅದಾರ. ನೀವು ಕಾಡ್ ಸಿದ್ದೇಶ್ವರ ಸ್ವಾಮಿಗಳು ಮಠಕ್ಕೆ ನೀವು ಹೋಗಿ ನೋಡಿದ್ರೆ ಗಾಬರಿ ಆಗ್ತೀರ ನೀವು. ನೋಡ್ರಿ, ಎಲ್ಲರಿಗೂ ಸರಿಸಮಾನವಾಗಿರ್ತಕ್ಕಂಥ ಮಾನವ ವ್ಯಕ್ತಿ ಕಾಡ್ ಸಿದ್ದೇಶ್ವರ ಸ್ವಾಮಿಗಳು. ಅಲ್ಲ, ನೀವು ಏನೇನು ಸೃಷ್ಟಿ ಮಾಡಿ ಕೆದ್ರಿ, ಹೆಂಗೆ ಕೆದ್ರಿ. ಸಮಾಜದಲ್ಲಿ ಹಂಗೆ ಖಾದಿ ಧರಿಸಿದವ್ರು ಬೈದಾಡೋದಕ್ಕೂ ಖಾದಿ ಧರಿಸಿದವ್ರು ಬೈದಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಸ್ವಾಮೀಜಿಗಳು ಬಳಸಿದ ಪದ ಬಳಕೆ ಸರಿಯಾದ. ನಾನು ಏನು ಹೇಳಿದೆ, ಅದಕ್ಕೆ ನಿಮ್ಗೆ ಇಷ್ಟೆಲ್ಲ ನಿರ್ಬಂಧ ಮಾಡಿ ಜಿಲ್ಲಾ ಆಡಳಿತ GC ಅವರು ಈಗ ಏನು ಇವರು ನಿರ್ಬಂಧ ಮಾಡ್ಯಾರಲ್ಲ, ಇದು ಮಾಡೋದು ಸರಿಯಲ್ಲ, ತಪ್ಪು ಅಂತೇಳಿ ನಾವು ವಿನಂತಿ ಜಿಲ್ಲಾ ಆಡಳಿತಕ್ಕೆ ಮಾಡ್ಕೊಳಕತ್ತೀವಿ. ಪರಮ ಪೂಜರಿಗೆ ಯಾವ ಶಬ್ದಗಳನ್ನ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ತಾವು ಏನು ಹೇಳಿದ್ರಿ, ಎಲ್ಲ ಪರಮ ಪೂಜರು ಕೂಡಿ ಎಲ್ಲರೂ ಅಲ್ಲಿ ಇರ್ತಾರ ಮಠದಾಗ. ಕೋಲ್ಹಾಪುರ ಮಠದಾಗ ಎಲ್ಲ ಶ್ರೀಗಳು ಹೋಗಿರ್ತಾರ, ಅವರು ಬಂದಿರ್ತಾರ, ಅವ್ರ ಕಡದಲ್ಲಿ ಇವ್ರು ಹೋಗ್ತಾರ, ಇವ್ರ ಕಡದಲ್ಲಿ ಅವ್ರು ಹೋಗ್ತಾರ. ಇವರೆಲ್ಲ ಶ್ರೀಗಳು ಕೂಡಿ ಕೇಳಿದ್ರೆ ಮುಗ್ದೆ ಹೋಗ್ಬಿಡ್ತಿರ್ತಾರ. ಇದ್ರಾಗ ರಾಜಕಾರಣ ಯಾಕೆ ಸೇರ್ತು ಅಂತ ನನ್ನ ಪ್ರಶ್ನೆ. ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಾಕುವುದಕ್ಕೋಸ್ಕರ ಇದು ಏನು ಉದ್ದೇಶಪೂರ್ವಕವಾಗಿ ಸ್ವಾಮೀಜಿಗಳ ಮೇಲೆ ಡೈವರ್ಟ್ ಮಾಡೋದು ಇದು. ಡೈವರ್ಟ್ ಮಾಡೋದು ಇದು. ಸರ್ಕಾರದಂತರೂ ಏನು ಕೆಲಸ ಇಲ್ಲ. ಏನ್ ಕೆಲಸ ಅದ ಹೇಳ್ರಿ. ಅಂದ್ರೆ ನಿಮ್ಮ ಪ್ರಕಾರ ಧರ್ಮವನ್ನು ಒಡೆಯುವುದಕ್ಕೆ ಕೈ ಹಾಕೋದು ಕಾಂಗ್ರೆಸ್. ಮತ್ತೆ ಹಿಂದಕ್ಕಾದ್ರೂ ಹಾಕಿ ಕಾಂಗ್ರೆಸ್ನವ್ರೇ ಹಾಕ್ಯಾರ. ಈಗಾದ್ರೂ ಕಾಂಗ್ರೆಸ್ನವರೇ ಮಾಡಾಕತ್ತಾರ. ಅವ್ರಿಗೆ ಕೈಲಾಗ್ಲೋ ಜೋಗಿ ಮೈಯಲ್ಲಿ ಹಾರ್ಕೋತಿತ್ತ. ಕೆಲಸ ಏನದ, ಉದ್ಯೋಗಿಗಳ ಬಡಿಗೆ ಮಕ್ಳು ಕೆತ್ತಿದ ಹಳ್ಳಿ ಭಾಷೆದಾಗ ಹೇಳ್ತಿರ್ತಾರಲ್ಲ, ಹಂಗಿದು. ರಾಜಕಾರಣಿಗಳು ಸ್ವಾಮೀಜಿಗಳನ್ನು ಮುಂದಿಟ್ಟು ಆಟ ಆಡಕ್ಕೆ ಶುರು ಮಾಡಿದ್ರು ಈಗ. ಅಂದ್ರೆ ಇದರ ಹಿಂದೆ ಅದೇನು ಹೊಸದ ನೀವು ನನಗೆ ಕೇಳತ್ರಿ ಪ್ರಶ್ನೆ? ಇದ್ರ ಹಿಂದೆ ಉಸ್ತುವಾರಿ ಸಚಿವರು ಕೈವಾಡ ಇದೆ 100%, ನೋ ಡೌಟ್. ಈಗ ಇನ್ನೊಂದು ಬಸವ ಸಂಸ್ಕೃತಿ ರಥಯಾತ್ರೆ ಮಾಡುವ ಉದ್ದೇಶ ಬಸವಣ್ಣನ ತತ್ವವನ್ನು ಪ್ರಸಾರ ಮಾಡುವ ಉದ್ದೇಶದಿಂದ ಮಾಡಿದ್ರು. ಆದ್ರೆ ಇದು ಕಾಶಿದೇಶ್ವರ ವಿರೋಧ ಮಾಡಿದ್ದಾರೆ, ಬಸವಾದಿ ಶರಣರ ಅದು ಅಂತ. ಅದು ಅವ್ರಿಗೆ ಕೇಳ್ಬೇಕು ನೀವು, ಅದು ನನಗೆ ಕೇಳಿದ್ರೆ ನಾನು ಹೇಳಿ. राइट सर। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।